ನಾನು ಹೇಳೋದಲ್ಲ ಬ್ರದರ್, ಬಿಜೆಪಿ ಮಂತ್ರಿಗಳ, ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳೇ ಹೇಳವ್ರೆ. ಎಷ್ಟು ಜನ ಹೇಳಿಲ್ಲ? ನಿಮ್ಮ ಹಾಸನ ಉಸ್ತುವಾರಿ ಸಚಿವರೇ ಎಷ್ಟು ಸಲ ಹೇಳಿಲ್ಲ? ಅವ್ರ ಹಾಸನದ ಉಸ್ತುವಾರಿ ಸಚಿವರೇ ಹೇಳಲಿಲ್ವಾ ಭಾಳ ಬದಲಾವಣೆಗಳಾಗುತ್ತೆ ಅಂತೇಳಿ? ಅವ್ರನ್ನ ಕೇಳಿ ಯಾಕೆ ಆಗ್ಬೋದು ಅಂತೇಳಿ ಅವ್ರು ಹೇಳ್ತಾರೆ. ನೋಡಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವಾ? ಯಾರಾದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಅಂತ ಅನ್ಕೊಂಡಿದ್ರ? ಆ ಜನಗಳ ಭಾವನೆ, ಆ ಜನಗಳ ಆರೈಕೆ, ಆ ಹೃದಯದಿಂದ, ಒಳ್ಳೆ ಹೃದಯದಿಂದ ಆರೈಕೆ ಮಾಡ್ತಾರಲ್ಲ, ಆಶೀರ್ವಾದ ಮಾಡ್ತಾರಲ್ಲ, ಅದರಿಂದಲೇ ನಾನು ಮುಖ್ಯಮಂತ್ರಿ, ಯಾರಾದರೂ ತಿಳ್ಕೊಂಡ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅದು 30 ಜನ ಗೆಲ್ಲಿಸ್ಕೊಂಡು ಫಸ್ಟ್ ಟೈಮ್ ಗೆದ್ದು MLA ಆಗಿ ಮುಖ್ಯಮಂತ್ರಿ ಆದ್ಮೇಲೆ ಯಾರಾದರೂ ಭವಿಷ್ಯದಲ್ಲಿ ಹೇಳಿದ್ರಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಅಂತ? ಜನ ಕೂಗಾರು ಹಳ್ಳಿ ಕಡೆ, ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅವರ ಆರೈಕೆ, ಅವರ ಒಂದು ಆಶೀರ್ವಾದ ಆಗಿದ್ದೆ. ಈಗ ಎಲ್ಲೋದ್ರೂ ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ ಜನ ಮಾತಾಡ್ತಾರೆ. ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡಿಸೋದು. ಅದರಿಂದ ಯಾರಿಗೂ ತಣ್ಣಲ್ಲಿ ಬರೋ ಯಾರಿಗೇನಿದೆ ಅಂತೇಳಿ ನನ್ನ ಕೈಲಿದೆಯಾ? ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ. ಅದರಿಂದ ಇದಕ್ಕೆ ನಾನು ಮಹತ್ವ ಕೊಡೋದಿಲ್ಲ. ನಾವೆಲ್ಲ ನೋಡಾಗಿದೆ, ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ. ಪ್ರಧಾನಮಂತ್ರಿ ಸ್ಥಾನನೇ 2 ಸೆಕೆಂಡಲ್ಲಿ ಬಿಟ್ಟು ಬಂದಂಥವ್ರು ದೇವೇಗೌಡರು. ಅವ್ರ ಜಾಗದಲ್ಲಿ ಇನ್ನು ಯಾರೇ ಇದ್ದೀರೋ ಆ ಜಾಗ ಬಿಡೋರ? 5 ವರ್ಷ ಕಂಪ್ಲೀಟ್ ಮಾಡೋರು. ಈ ದೇಶದ, ಈ ರಾಜ್ಯದ ಗೌರವ ಉಳಿಸ್ಕೊಂಡು ಬಂದಂಥವ್ರು ದೇವೇಗೌಡರು. ಬೇಕಾದ್ರೆ ನಾನು 140 ಬಡ ಮಠಾಧೀಶರುಗಳಿಗೆ ಅವ್ರನ್ನ ಗುರ್ತು ಹಿಡಿದೇ ಇದ್ದಕ್ಕಂಥ ಸಣ್ಣ ಸಮಾಜದ ಮಠಾಧೀಶರಿಗೆ 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು 130 ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ. ಸಣ್ಣ ಮಠಾಧೀಶರುಗಳು ಅವರ ಒಂದು ಪರಿಸ್ಥಿತಿಗಳನ್ನು ನೋಡಿ. ಅದರಿಂದ ನನಗಿದೇನು ಹೊಸದಲ್ಲ, ಇದೆಲ್ಲ ನಮ್ಮ ಮಾಮೂಲಿ ನಮ್ಮ ಜೀವನದಲ್ಲಿ ನಡ್ಕೊಂಬಂದಿರೋದು. ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ, ನಮ್ಮಲ್ಲೂ ದೊಡ್ಡದಾಗಿ ವಾಸ್ತಾಗಿ ಬೆಳಕಲ್ಲಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸ್ಬೇಕದು ವಿಶ್ವ ಒಕ್ಕಲಿಗರ ಇದು ತಾನೇ ಹೇಳೋದು. ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು, ಕೇರ್ಪೇಟೆ ಕೃಷ್ಣ ಅವರು, ಇನ್ನೂ ಯಾರು ಇದ್ರು, ಎಲ್ಲ ಕಾಂಗ್ರೆಸ್ನಲ್ಲೇ ಅವರೆಲ್ಲ ಕೆಲವರು ಅಲ್ಲಿ ಹೋಗ್ಬಿಟ್ಟವ್ರೆ. ಅವರೆಲ್ಲ ಸೇರೆ ಬೆಳೆಸಬೇಕು ಅಂತ ಬಂದ್ರಪ್ಪ. ಏನು ಇರಲಿ, ಇನ್ನೊಂದು ಮಠ ಬೆಳಕಲ್ಲಿ ಅಂತ ಬೆಳೆಸಿದ್ರು. ಅವರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ. ಇನ್ನೊಬ್ಬರು ಸ್ವಾಮೀಜಿ ಇದ್ದರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ, ಪರ್ಯಾಯ ಮಾಡಿದ್ದಲ್ಲ. ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ, ಆ ಸಂಖ್ಯೆಯಿಂದ ಇನ್ನೊಂದು ಮಠ ಒಬ್ಬರು ಸ್ವಾಮೀಜಿಯವರು ಇದ್ದರು, ಮಾಡ್ತೀವಿ ಅಂದರು, ಸಹಕಾರ ಕೊಟ್ಟಿದ್ದೀವಿ. ಅದು ತಪ್ಪೇನಿದೆ?